ಉಚಿತವಾಗಿ ಮಾಡ್ತೀವಿ ಅದು ಇದು ಮಾತಾಡ್ಬೋದು. ಬಟ್ ಇವೆಲ್ಲ ಇಂಟರ್ನಲ್ ಮಾತುಗಳು, ಇದು ಮುಗಿದ ಮೇಲೆ ಬರುವಂಥದ್ದು ಅಂತಾರೆ. ಯಾಕಂದರೆ ಕಾಂಪ್ರಮೈಸ್ಗೂ 2 ದಿನ ಹೊತ್ತದಾವೆ, ಕಾಂಪ್ರಮೈಸ್ ಆಗಬಹುದು. ಬಟ್ ಇವೆಲ್ಲ ನಡೆಯುವಂಥ ಡೆವಲಪ್ಮೆಂಟ್ಗಳು ಏನಪ್ಪ ಅಂತಂದ್ರೆ DCC ಬ್ಯಾಂಕಿನ ಏನಪ್ಪ ಅಂತಂದ್ರೆ ಉದ್ಧಾರಕ್ಕಂತೂ ಅನ್ನೋಕ್ಕಿಂತರೂ ಉಳಿತದ DCC ಬ್ಯಾಂಕ್ ಇಲ್ಲ ಅಂತಲ್ಲ. ಯಾಕಂದ್ರೆ ಎಲ್ಲರೂ ಎಚ್ಚರಗೊಂಡಿದ್ದಾರೆ. ಇವತ್ತು ಪ್ರತಿಯೊಂದು ತಾಲೂಕಿನ ಅಲ್ಲಿ MLAಗಳು ಎಚ್ಚರಗೊಂಡಿದ್ದಾರೆ. ಆದಷ್ಟು ತಮ್ಮ ಜನಕ್ಕೆ ಒಳ್ಳೆಯ ಕೆಲಸ ಮಾಡಿಸ್ಕೊಡ್ಬೇಕು ಅನ್ನೋ ಅಭಿಪ್ರಾಯ ಅವರಲ್ಲೂ ಅದ. ಬಟ್ ಅದ್ರ ಜೊತೆಗೆ ಈ ಇಲೆಕ್ಷನ್ ಸಲುವಾಗಿ MLC ಅದ್ರ ಸಲುವಾಗಿ ದುಡ್ಡು ಖರ್ಚು ಮಾಡ್ತೀವಲ್ರಿ, ಅದು ತಕ್ಕೋಬೇಕಲ್ಲ ನಾವು ಅಂತೇಳಿ ಫಿಲಾಸಫಿಕಲಾಗಿ ಮಾತಾಡಿ ಅಲ್ಲೇ ಒಂದು ಭ್ರಷ್ಟತೆಗೆ ಮತ್ತದಕ್ಕೆ ಹಾದಿ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದು ಯಾವುದೇ ಬಾಡಿ ಬಂದರೂ ಒಂದು ಪ್ರಾಮಾಣಿಕವಾದ ಭ್ರಷ್ಟತೆ ರಹಿತವಾದಂಥ ಒಂದು ಆಡಳಿತ ಕೊಡ್ತಾರು ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಹಿಂದೂ DCC ಬ್ಯಾಂಕ್ ಮೇಲೆ ಆರೋಪಗಳಿದ್ದಾವೆ. ಯಾಕಂದರೆ ಅವತ್ತಿನ ಕ್ಲರ್ಕ್ ಪೋಸ್ಟ್ ಆಗಲಿ ಯಾವುದೇ ಪೋಸ್ಟ್ ಆಗಲಿ ಅಂತ ತೊಗೊಳ್ಳೋ ಮುಂದೆ 20 ಲಕ್ಷ 30 ಲಕ್ಷ ಅಷ್ಟು ಇಷ್ಟು ಕೊಟ್ಟು ಒಳಗೆ ಹೋಗಿದ್ದೀವಿ ಅಂತ ಹೇಳಿದವರು ಸಾಕಷ್ಟು ಜನ ಇದ್ದಾರೆ. ಇದು ಮುಂದೆ ಬರೆಯುವಂಥ ಸಾಧ್ಯತೆಗಳು ಹೆಚ್ಚದ ವಿನಃ ಅಲ್ಲಿ ಭ್ರಷ್ಟತೆ ರಹಿತವಾದಂಥ ಆಡಳಿತ ಕೊಡಲಿಕ್ಕೆ ಹೋದ್ರೆ ಯಾರಿಗಾದರೂ ಕಷ್ಟ. ಯಾಕೆಂದ್ರೆ ಅವ್ರ ಮನಸ್ಸಲ್ಲಿ ಇರ್ಬೋದು ನಾವು ಪ್ರಾಮಾಣಿಕ ಇರ್ಬೇಕು ಅಂತ. ಇವತ್ತು ನೋಡಿರಿ ಮೋದಿಯವರು ಮನಸ್ಸಿನದ ನಾವು ಪ್ರಾಮಾಣಿಕವಾಗಿ ಇರಬೇಕು, ಒಳ್ಳೆ ಆಡಳಿತ ಕೊಡಿಸ್ಬೇಕಂತೇಳಿ. ಬಟ್ ಇವರು ಪಾರ್ಟಿ ಫಂಡ್ ಕೊಟ್ಟಿರ್ತಾರಲ್ಲ, ಪಾರ್ಟಿ ಫಂಡ್ ಕೊಟ್ಟವ್ರ ಸಲುವಾಗಿ ಆದರೂ ಮೌನ ಆಗಬೇಕಾಗ್ತದೆ. ಅದು ಇದು ಹಂಗೆ ಆಗುವಂಥ ಪ್ರಸಂಗದ. ಯಾಕಂದ್ರೆ ಇಲೆಕ್ಷನ್ ಸಲುವಾಗಿ ಎಲ್ಲೆಲ್ಲೋ ಕಿತ್ತು ಹಾಕಿರ್ತಾರೆ, ಯಾರು ಕೊಟ್ಟಿರ್ತಾರೆ, ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ DCC ಬ್ಯಾಂಕನ್ನು. ಅಂಥ ಪ್ರಸಂಗ ಬಂದಾಗ ಅಪಾಯ ಆಗೋದು ಯಾರಿಗಪ್ಪ ಅಂದ್ರೆ ರೈತರಿದ್ದಂಥವ್ರು ಈ ದಿಸೆಯಲ್ಲಿ ಚಿಂತನೆ ಮಾಡಬೇಕು. ಓಟ್ ಆಗುವಂಥ ಅದರಲ್ಲೂ ರೈತ ಪರವಾಗಿ ಓಟ್ ಆಗುತ್ತಿರುವಂಥ ಡೆಲಿಗೇಟ್ ಫಾರ್ಮೇಟ್ಸ್ ಏನಿದಾರ, ಫಾರ್ಮ್ದಿಂದವ್ರು ಏನಿದಾರ ಅವರಿಂದ ಅದು ಎಚ್ಚರಣೆ ಮತ ಬಳಸಬೇಕು. ಯಾಕಂದ್ರೆ DCC ಬ್ಯಾಂಕ್ ಇವತ್ತು ಈ ಹಂತಕ್ಕೆ ಬಂದಿದ್ರೆ ಅದು ರೈತರ ಶ್ರಮ. ಇವತ್ತೇನಾದರೂ ಮೋದಿಯವರು